ಶಾವಿಗೆ ಇಡ್ಲಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ತರದ ಹೆಲ್ದಿಯಾಗಿ ವೆರೈಟಿ ಬ್ರೇಕ್ಫಾಸ್ಟ್ ಲಂಚ್ ರೆಸಿಪಿಗಾಗಿ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಳ್ಳಿ. ಮೊದಲು ಒಂದು ಪಾತ್ರೆಗೆ ಉಪ್ಪು ನೀರ್ನ ಹಾಕಿ ಮಳಸ್ಕೊಂಡಿದ ನಂತರ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಕಲಸ್ಕೊಂಡು ಗಂಟು ಹಾಕದಾಗೆ ನೋಡ್ಕೊಳ್ಳಿ. 1 ಕಪ್ ನೀರಿಗೆ 3/4 ಕಪ್ ಹಿಟ್ಟಿನ ಅಳತೆಯಲ್ಲಿ ನೀವು ಹಿಟ್ಟನ್ನ ಹಾಕೊಂಡು ನಾದ್ಕೋಬೇಕು ಚೆನ್ನಾಗಿ. ಅದಾದ್ಮೇಲೆ ಮುದ್ದೆ ತರ ಆಗುತ್ತೆ. ಬೇಯಿಸ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ. ಚಟ್ನಿಗೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಎಣ್ಣೆ, ಹುರ್ಗಡ್ಲೆ, ಕರಿಬೇವಿನ ಸೊಪ್ಪು ಹುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡು ಕಾಯಿ ಹಾಕೊಂಡು ರುಬ್ಬಿಟ್ಕೊಳ್ಳಿ. ಇನ್ನು ಇದಕ್ಕೆ ಸಿಹಿ ಚಟ್ನಿ ಮಾಡೋದಕ್ಕೆ ಕಾಯಿ, ಬೆಲ್ಲ, ಏಲಕ್ಕಿನ ಹಾಕೊಂಡು ರುಬ್ಬಿಟ್ಕೋಬೇಕು. ನಂತರ ನಾವು ಹಿಟ್ಟನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ನಾದ್ಕೊಂಡು ಚಕ್ಲಿ ಒಳ್ಳೆಗೆ ಹಾಕೋಬೇಕು. ಶಾವಿಗೆ ಹೊತ್ತುವಂತ ಒಳ್ಳನ್ನ ಹಾಕೊಂಡು ಇನ್ನು ಇಡ್ಲಿ ಪಾತ್ರೆ ತಟ್ಟೆ ಇರುತ್ತೆ ನೋಡಿ, ಅದಕ್ಕೆ ಎಣ್ಣೆನ ಸರುಕೊಂಡು ಅದಕ್ಕೆ ಇಡ್ಲಿ ಆಕಾರದಲ್ಲೇ ನಾವು ಶಾವಿಗೆನ ಒತ್ಕೊಂಡು ಒಂದು 15ರಿಂದ 20 ನಿಮಿಷ ಹಬೆ ಮಾಡಿದ್ರೆ ಇಡ್ಲಿ ರೆಡಿ ಆಗುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಇಡ್ಲಿನ ತಗೊಂಡು ಇದನ್ನ ಸಿಹಿ ಅಥವಾ ಖಾರದ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ಶಾವಿಗೆ ಇಡ್ಲಿ ರೆಡಿ ಆಯ್ತು. ನಿಮ್ಗೆ ಈ ರೆಸಿಪಿ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.